ವಿಶೇಷವಾಗಿ ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಿಂಬೆಹಣ್ಣಿನ ಒಂದು ಅಲಂಕಾರ ಮಾಡಿದ್ದಾರೆ. ಮಲೆನಾಡು ಸೀಮೆಯಲ್ಲಿ ಓಕೆ 3 ಮಾರಿಕಾಂಬೆ ಅಕ್ಕ ತಂಗಿಯವರು. ಓಕೆ, ಸಿರ್ಸಿ ಮಾರಿಕಾಂಬೆ, ಸಾಗರ ಮಾರಿಕಾಂಬೆ, ಶಿವಮೊಗ್ಗ ಮಾರಿಕಾಂಬೆ. ಇಡೀ ಶಿವಮೊಗ್ಗದಲ್ಲಿ ಯಾವುದೇ ಏನೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಮತೋಲನ ಕಾಪಾಡ್ಕೊಳಕ್ಕಿರೋ ಅಂತ ಬಾನಿ ಅಂತೇಳಿ ಹೇಳ್ತಿದ್ರು ಹಿಂದೆ. ಯಾರೆಲ್ಲ ಭಕ್ತಾದಿಗಳಲ್ಲಿ ಏನೊಂದು ಕೋರಿಕೆ ಇರುತ್ತೆ ಅದನ್ನ ಒಂದು ಸದ್ಯದಲ್ಲೇ ನಮಗೊಂದು ಆಗತ್ತಾ ಇಲ್ವಾ ಅನ್ನೋ ಒಂದು ತಿಳ್ಕೊಳ್ಳೋದು ಈ ಒಂದು ಶಕ್ತಿ ಏನು ಕಲ್ಲುಗಳಿದೆ ಇದರಲ್ಲೂ ಸಹ ಅವರು ತಿಳ್ಕೊಬೋದು. ಸೊ ಈ ವಿಚಾರ ಅದು ನಮ್ಮ ಶಿವಮೊಗ್ಗದಲ್ಲಿ ಈ ಒಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನನಗೆ ಭಾರಿ ಖುಷಿ ಆಯಿತು. ಇವತ್ತು ಆ ದೇವಿ ದರ್ಶನ ಪಡೆದು ಸಹ ನನಗೆ ತುಂಬಾ ಖುಷಿ ಆಯಿತು. ಕಲ್ಲನ್ನ ಎತ್ಕೋತಾರೆ, ಅವ್ರಿಗೇನು ಕೇಳಬೇಕು ಅನ್ಸಿರುತ್ತೆ. ಓಕೆ, ಆಗುತ್ತೆ ಅನ್ನೋದಿದ್ರೆ ಹೂ ಬಂದಂಗೆ ಬರುತ್ತೆ, ಆಗಲ್ಲ ಅನ್ನೋದಿದ್ರೆ ಅವು ಕಲ್ಲು ನೀವು ಆನೆ ಕೆಟ್ಟ ಹೇಳಿದ್ರು ಮೇಲ್ ಬರಲ್ಲ. 16 kg ಮಳೆ ಸಿಕ್ತು ನಾವು ತೆಗೆಸ್ದಾಗ, ಅಷ್ಟು ಮಳೆ ಹೊಡೆದಿದ್ರು ಮರಕ್ಕೆ. ಇಡೀ ಶಿವಮೊಗ್ಗ ಜನತೆ ಮತ್ತು ಕೋಟೆ ಮಾರಿಕಾಂಬಾ ದೇವಿ ಆಶೀರ್ವಾದ ನಿಮ್ಗೆಲ್ರಿಗೂ ಇರಲಿ ಅಂತೇಳಿ ಕೇಳ್ಕೊಂತೀನಿ ಸರ್. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ನಾನಿರೋದು ಇವತ್ತು ಶಿವಮೊಗ್ಗ ಟೌನ್ನಲ್ಲಿ ಕೋಟೆ ಬೀದಿ ಅಂತ ಇದೆ. ಸೊ ಪವರ್ಫುಲ್ ಇರೋ ಅಂಥ ಒಂದು ದೇವಸ್ಥಾನ ಇದೆ, ಅದಿನ್ಯಾವುದೂ ಅಲ್ಲ, ಶ್ರೀ ಮಾರಿಕಾಂಬಾ ದೇವಿ ಅಂತ. ಸೊ ಇಲ್ಲಿ ಮಾರಿಗುಡಿ ಅಂತಲೂ ಹೇಳ್ತಾರೆ. ಬನ್ನಿ ಈ ದೇವಸ್ಥಾನದ ವಿಶೇಷತೆಗಳು ಮತ್ತು ಇಲ್ಲಿನ ಮಾಹಿತಿಗಳನ್ನ ತಿಳ್ಕೊಂಬರೋಣ. ನಾವು ಹೊರಗಡೆಯಿಂದನೇ ನೋಡ್ಬೋದು, ಒಂದು ಸ್ಟ್ಯಾಚು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಅಂಥ ಒಂದು ಸ್ಟ್ಯಾಚು ಅಂತಲೇ ಹೇಳ್ಬೋದು. ಸೊ ನಾವು ಒಳಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಇಲ್ಲೇ ನಿಮಗೆ ಪೂಜೆ ಸಾಮಗ್ರಿಗಳಿಗೆಲ್ಲ ವ್ಯವಸ್ಥೆ ಇದೆ. ಅಂದರೆ ಶುಕ್ರವಾರದೊತ್ತು ಇರ್ತೀರಾ, ನೀವು ಪ್ರತಿದಿನ ಇರ್ತೀರಾ? ದಿವಸ ಇರ್ತೀರಾ? ಸೊ ಈ ರೀತಿ ನಿಮಗೆ ಇಲ್ಲೇ ಎಂಟ್ರೆನ್ಸಲ್ಲೇ ನಿಮಗೆ ಪೂಜೆ ಐಟಮ್ಸ್ ಎಲ್ಲ ಸಿಗುತ್ತೆ. ದೇವಸ್ಥಾನದ ಎಂಟ್ರೆನ್ಸ್ ನಿಮಗೆ ಈ ರೀತಿ ಇದೆ ನೋಡಿ, ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಸನ್ನಿಧಿ. ಸೊ ಎದುರುಗಡೆನೇ ಸಹ ಒಂದು ಕಂಬನೂ ಸಹ ಇಲ್ಲಿದೆ, ನೋಡ್ಬೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದನೇ ತುಂಬಾ ಜನ ಭಕ್ತಾದಿಗಳಿದ್ದಾರೆ ಇಲ್ಲಿ, ನಾವು ನೋಡ್ಬೋದು. ಸೊ ಗದ್ದಿಗೆ ಇರೋದ್ರಿಂದ ಇಲ್ಲಿ ಅವ್ರುಗಳು ಸಹ ಪೂಜೆ ಮಾಡೋ ಅವಕಾಶ ಇದೆ ಇಲ್ಲಿ. ಹಾಗೆಯೇ ನಮಗೆ ಇಲ್ಲಿ ಎದುರುಗಡೆಗೆ ನಾವು ನೋಡ್ತಿರೋ ಅಂಥದ್ದೇ ಇಲ್ಲಿ ಶ್ರೀ ಮಾರಿಕಾಂಬಾ ದೇವಿ. ವಿಶೇಷವಾಗಿ ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಿಂಬೆಹಣ್ಣಿನ ಒಂದು ಅಲಂಕಾರ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ನೋಡೋದಕ್ಕೇ. ಸೊ ನಾವು ನೋಡ್ಬೋದು ಇಲ್ಲಿ ಹಳೆಯದ ಏನಿದೆ ದೇವಸ್ಥಾನ, ಒಂದು ಕಲ್ಲಿನ ಒಂದು ಕಟ್ಟಿರೋ ಅಂಥ ಕಟ್ಟಡ ಹಾಗೆ ಇಟ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಎಲ್ಲ ರಿನೋವೇಷನ್ ಮಾಡಿ ಇಲ್ಲಿ ವರ್ಷ ಅಭಿವೃದ್ಧಿನ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಸೊ ನಾವಿಲ್ಲಿ ನೋಡ್ತಾ ಇರೋದು ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ ನೋಡಿ. ಈ ರೀತಿ ಮಡ್ಲಕ್ಕಿ ಯಾರು ಅರ್ಕೆ ಏನು ಹೊತ್ಕೊಂಡಿರ್ತಾರೆ ಈ ರೀತಿ ತಂದು ದೇವಿಗೆ ಅರ್ಪಿಸ್ತಾ ಇದರೊಳಗೆ ಅವ್ರು ಏನು ತಂದಿರ್ತಾರೆ ಆ ಒಂದು ಕಾಣಿಕೆನ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಸೊ ಪೂಜೆ ಸೇವೆಗಳ ಒಂದು ವಿವರ ಪಟ್ಟಿ ಇದೆ ಇಲ್ಲಿ ನೋಡ್ಬೋದು. ನಮಸ್ಕಾರ, ನಿಮ್ಮ ಹೆಸರು? ಓಕೆ, ನೀವು ಇಲ್ಲೇ ಶಿವಮೊಗ್ಗದವರ? ಶುಕ್ರವಾರ ಬರ್ತಿರ್ತೀರಾ? ಹಾಂ, ಅಂದರೆ ನೀವು ಅಂದ್ಕೊಂಡಿರೋದಾಗಿದೆ, ಅದಕ್ಕೆ ನೀವು ಅಂದ್ಕೊಂಡಿದ್ದು ಒಂದು ಹರಕೆ ಸಲ್ಸಕ್ಕೆ ಬಂದಿದ್ದೀರಿ. ಭಾರಿ ಖುಷಿ ವಿಚಾರ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಸಮಿತಿ ಸದಸ್ಯರು ಎಲ್ಲ, ನಾನಿಲ್ಲಿ ಕಾರ್ಯದರ್ಶಿ. ಓಕೆ, ಜನ ಕೊಡುವಂತ ಕಾಣಿಕೆ ದುಡ್ಡಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಖಂಡಿತವಾಗಿ. ಜನಗಳಿಗೆ. ಯಾಕೆಂದ್ರೆ ಭಕ್ತರು ಕೊಡೋ ಕಾಣಿಕೆ ಭಕ್ತರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಇವನ್ನೆಲ್ಲ ಮಾಡ್ತಾ ಇದ್ದೀವಿ. ಇವಾಗ ಶುಕ್ರವಾರ ಮಂಗಳವಾರ ಇಲ್ಲಿ ಪ್ರಸಾದ ವಿನಿಯೋಗ ಆಗ್ತದೆ. ಬೆಳಗ್ಗೆ 11 ಗಂಟೆಗೆ ಶುರು ಆದರೆ ಮಧ್ಯಾಹ್ನ 1:30ವರೆಗೂ ಪ್ರಸಾದ ವಿನಿಯೋಗ, ಅನ್ನದಾನ ನಡೀತಾ ಇದೆ. ಇವಾಗ ನಮ್ಮ ಪ್ಲಾನ್ ಏನಂತಂದರೆ ಶಿವಮೊಗ್ಗದಲ್ಲಿ ಅತಿ ಕಡಿಮೆ ಬೆಲೆಗೆ
ಒಂದು ಕಲ್ಯಾಣ ಮಂಟಪ ಕೊಡಬೇಕು ಜನಕ್ಕೆ ಅಂತೇಳಿ. ಅವ್ರು ಕೊಡೋ ದುಡ್ಡಲ್ಲಿ ನಾವು ಅವ್ರಿಗೆ ಕಟ್ಸ್ತೀವಿ, ಅವರಿಗೆ ಅನುಕೂಲ ಆಗೋಂಗೆ ಮಾಡ್ಕೊಡ್ಬೇಕು ಅಂತೇಳಿ. ಕೆಳಭಾಗ ಮುಗ್ದಿದೆ, ಮೇಲ್ಭಾಗದಲ್ಲಿ ಇವಾಗ ಆಗಬೇಕು. ಇವಾಗ ಸದ್ಯಕ್ಕೆ ನಾವು ಬರೀ 2,000 ರೂಪಾಯಿಗೆ ನಾಮಕರಣ ಮತ್ತೆ ಎಂಗೇಜ್ಮೆಂಟು, ಬರ್ತ್ಡೇ ಇಂಥವನ್ನೆಲ್ಲ ಆಗ್ಲೇ ಜನ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಇನ್ನ ಫುಲ್ ಫಿನಿಶಿಂಗ್ ಆಗಿಲ್ಲ, ಬರೀ 2,000 ರೂಪಾಯಿ ಕೊಡ್ತಾ ಇದೀವಿ. ಒಂದು ಕಲ್ಯಾಣ ಮಂಟಪ ಮಾಡಿ ಅತಿ ಕಡಿಮೆ ಬೆಲೆಗೆ ಕೊಡಬೇಕು ಅನ್ನೋದು ಸಮಿತಿ ತೀರ್ಮಾನ. ಖುಷಿ ವಿಚಾರ ಸರ್. ಅದ್ರ ಜೊತೆಗೆ ಇದೊಂದು ಇದು ಸುಮಾರು ವರ್ಷ ಏನು ಇಲ್ಲಿ ಮಾರಿಕಾಂಬಾ ಗದ್ಗೆ ಇದೆ ಅವಾಗಿಂದ ಇರೋಂಥ ಇದು ಅರಳಿ ಮರ. ಅಲ್ಲಿ ಕೆಳಗಡೆ ಏನಾಗಿದೆ ಅಂದ್ರೆ ಶಕ್ತಿ ದೇವತೆಗಳು ಅಂತಾರೆ, ಕಲ್ಲುಗುಂಡುಗಳು ಇದೆಯಲ್ಲ ಅದು ಶಕ್ತಿ ದೇವತೆಗಳು. ಅದೇನು ನೋಡ್ಬೋದಾ ಸರ್? ನೋಡೋಣ ಸರ್. ಇದು ಶಕ್ತಿ ದೇವತೆ ಅಂತೇಳಿ ಇದು ಕಲ್ಲು ಗುಂಡುಗಳದಲ್ಲ, ಇದೆಲ್ಲ ಮಾರಿಕಾಂಬಾ ದೇವಿ ಪರಿವಾರ ದೇವತೆಗಳು ಅಂತ ಹೇಳ್ತಾರೆ. ಅದ್ರ ಮೇಲೆ ನಾಗರ ಕಲ್ಲುಗಳು ಅವಾಗಿಂದ ಇದ್ದವೇನೆ, ಇವಾಗ ಒಂದ್ 2-3 ಹೊಸದಾಗಿದೆ. ಇದು ತುಂಬಾ ಹಳೇದಿತ್ತು. ಇದನ್ನ ಭಕ್ತಾದಿಗಳು ಕೊಟ್ಟಂತ ದುಡ್ಡಲ್ಲೇನೆ ಇದನ್ನ ಅಭಿವೃದ್ಧಿ ಮಾಡಿ ಭಕ್ತರ ಅನುಕೂಲಕ್ಕೋಸ್ಕರ, ಈ ಶೀಟ್ ಇರ್ಲಿಲ್ಲ, ಬಿಸಿಲಿಗೆಲ್ಲ ಹಂಗೆ ಕೂರೋರು, ಹಾಗಾಗಿ ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಭಕ್ತರು ತುಂಬಾ ಖುಷಿಯಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದ್ರದ್ದು ವಿಶೇಷ ಜನ ಅವ್ರ ಕಷ್ಟ ಕಾರ್ಪಣ್ಯ ಏನಿದ್ರು ಎಲ್ಲೆಲ್ಲ ಹೋಗಿ ಕೇಳಿಸೋ ಬದಲು ತುಂಬಾ ಜನಕ್ಕೆ ಒಂದು ಶಿವಮೊಗ್ಗದಲ್ಲಿ ಒಂದು ಪ್ರಚಲಿತ ಆಗಿದೆ. ಭದ್ರಾವತಿ, ತರೀಕೆರೆ ಎಲ್ಲ ಕಡೆಯಿಂದನೂ ಬರ್ತಿರ್ತಾರೆ, ನಾವು ವಿಚಾರಿಸ್ತಾ ಇರ್ತೀವಿ. ಈ ಕಲ್ಲನ್ನ ಎತ್ಕೋತಾರೆ, ಅವ್ರಿಗೇನು ಕೇಳಬೇಕು ಅನ್ಸಿರುತ್ತೆ. ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ, ನಾನು ಪಾಸ್ ಆಗ್ತೀನೋ ಇಲ್ಲೋ ಅಂತ ಕೇಳ್ತಾರೆ. ಅಥವಾ ಮನೇಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅಥವಾ ಗಂಡು ಹುಡ್ಕೋ ಅಂತದ್ದು ಏನ್ ಸಮಸ್ಯೆ ಇದ್ರು ಕೇಳಿದಾಗ ಆ ಕಲ್ಲನ್ನು 3 ಬಾರಿ ಎತ್ತುತ್ತಾರೆ. ಎಲ್ಲ ಕಲ್ಲುಗಳಲ್ಲೂ ಶಕ್ತಿ ಇದೆ. ನಿಮ್ಗೆ ಫುಲ್ ಕ್ರೌಡ್ ಇರ್ತದೆ. ನಾವು ಸಂಜೆ ಒಳಗಡೆ ಹೋಗಂಗಿಲ್ಲ, ಯಾಕೆಂದ್ರೆ ಹಳ್ಳಿ ಮರಕ್ಕೆ ಪ್ರದಕ್ಷಿಣೆ ಹಾಕ್ಬಾರ್ದು ಅಂತೇಳಿ ಗೇಟ್ ಮಾಡಿ ಕ್ಲೋಸ್ ಮಾಡ್ತಾರೆ. ಫುಲ್ ಬೆಳಗ್ಗೆ ಪ್ರತಿ ದಿವಸನೂ ಇರ್ತಾರೆ, ಅದನ್ನ ಎತ್ತುತ್ತಾರೆ, ಕೇಳ್ತಾರೆ. ಅದು ಆಗುತ್ತೆ ಅನ್ನೋದಿದ್ರೆ ಹೂ ಬಂದಂಗೆ ಬರುತ್ತೆ, ಆಗಲ್ಲ ಅನ್ನೋದಿದ್ರೆ ಅವ್ರು ಹೇಳ್ಕೊಳೋರ ಅನುಭವ. ನಾವು ಪ್ರಯತ್ನ ಮಾಡಿ ನೋಡಿದೀವಿ ಕೆಲವೆಲ್ಲ. ಆ ಕಲ್ಲು ನೀವು ಆನೆ ಕೆಟ್ಟ ಹೇಳಿದ್ರು ಮೇಲ್ ಬರಲ್ಲ. ಇವಾಗ ಸುಮ್ಮನೆ ಆರಾಮಾಗಿ ಈಸಿಯಾಗಿ ನೀವು ಎತ್ಬಿಡ್ತೀರಾ ಬೇಕಾದ್ರೆ. ಕರೆಕ್ಟ್. ಅದೇ ಅದು ನಾವು ಸೈಜ್ ಪ್ರಕಾರ ನೋಡೋದಾದ್ರೆ ಬರುತ್ತಪ್ಪ ಅಂತ ಅನ್ಸುತ್ತೆ. ಅದು ಶಕ್ತಿ ಇದು. ಹಂಗಾಗಿ ಏನ್ ಗದ್ಗೆ ಪೂಜೆಗೆ ಬರ್ತಾರೆ ಅಲ್ಲಿ ಬಂದವರೆಲ್ಲ ಪ್ರತಿಯೊಬ್ರು ಇಲ್ಲಿ ಪೂಜೆ ಮಾಡ್ಕೊಂಡೆ ಹೋಗೋದು. ನಾಗರ ಪಂಚಮಿಯಲ್ಲಿ ವಿಶೇಷ ಪೂಜೆ ಇದೆ. ಹೌದೌದು, ಇದೊಂದು ಬಾರಿ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್. ಯಾರೆಲ್ಲ ಭಕ್ತಾದಿಗಳಲ್ಲಿ ಏನೊಂದು ಕೋರಿಕೆ ಇರುತ್ತೆ ಅದನ್ನ ಒಂದು ಸದ್ಯದಲ್ಲೇ ನಮಗೊಂದು ಆಗತ್ತಾ ಇಲ್ವಾ ಅನ್ನೋ ಒಂದು ತಿಳ್ಕೊಳ್ಳೋದು ಈ ಒಂದು ಶಕ್ತಿ ಏನು ಕಲ್ಲುಗಳಿದೆ ಇದರಲ್ಲೂ ಸಹ ಅವರು ತಿಳ್ಕೊಬೋದು. ಖುಷಿ ವಿಚಾರ. ಹಿಂದೆ ಅಣಗೆರೆ ಕಟ್ಟೆ ಅಂತೇಳಿ ಒಂದಿದೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತ. ಅದು ಅಲ್ಲೂ ಇದೇ ತರನೇ ಹಳ್ಳಿ ಮರೆಗೆ ಒಂದು ಭೂತಪ್ಪ, ಒಂದು ದರ್ಗಾ ಇದೆ. ಇಲ್ಲಿ ನಮ್ಮ ಹಳ್ಳಿ ಮರಕ್ಕೂ ತುಂಬಾ ಜನ ಮಳೆ ಹೊಡೆದು ಹೇಳ್ಕೊಳೋ ಅಂತದ್ದು ಇವನ್ನೆಲ್ಲ ಮಾಡ್ತಾ ಇದ್ರು. ಈ ಮರ ಎಲ್ಲಿ ಹಾಳಾಗ್ಬಿಡ್ತು ಅನ್ನೋ ದೃಷ್ಟಿಯಿಂದ ಅದಕ್ಕೆ ನಾವು ಸುತ್ತಲೂ ಬ್ಯಾರಿಕೇಡ್ ಹಾಕಿ ಒಳ್ಳೆ ಕೆಲಸ ಮಳೆಗಳನ್ನು ತೆಗ್ಸಿದೀವಿ. ಹೆಚ್ಚು ಕಡಿಮೆ 16 kg ಮಳೆ ಸಿಕ್ತು ನಾವು ತೆಗಿಸಿದಾಗ. ಅಷ್ಟು ಮಳೆ ಹೊಡೆದಿದ್ರು ಮರಕ್ಕೆ. ಇವಾಗ ಮರನೂ ತುಂಬಾ ಚೆನ್ನಾಗಿದೆ, ಜನಕ್ಕೂ ಒಳ್ಳೇದಾಗ್ತಾ ಇದೆ. ಭಾರಿ ಖುಷಿ ಆಯ್ತು. ಮತ್ತೆ ಗರ್ಭಗುಡಿ ಏನಿದೆ ಅದ್ರ ಎದುರುಗಡೆನೆ ನಾವಿಲ್ಲಿ ನೋಡ್ಬೋದು ಕರಿಬಾನಿ ಸನ್ನಿಧಿ ಅಂತಾನೂ ಸಹ ಇದೆ ಇಲ್ಲಿ. ಈ ರೀತಿ ನನಗಿಲ್ಲಿ ಇದನ್ನ ನೋಡ್ತಿದ್ದ ಹಾಗೆ ಎದುರುಗಡೆನೆ ನಮಗೆ ಒಂದು ಕ್ವಾಣ, ಏನು ಹೇಳ್ತೀವಲ್ಲ ಕ್ವಾಣ ಅಂತ, ಆ ಆಕಾರದಲ್ಲಿ ವಿಗ್ರಹ ಇದೆ ಸರ್. ಇದು ಯಾವ ದೇವರು? ನನಗೆ ಕೋಣ ತರ ಕಾಣಿಸ್ತಾ ಇದೆ ಸರ್. ಇದೇನಂದ್ರೆ ಇದು ಕರಿಬಾನಿ ಅಂತೇಳಿ. ಇದು ಮಾರಿಕಾಂಬಾ ಪರಿವಾರ ದೇವತೆಗಳು ಎರಡೂ, ಕರಿಬಾನಿ, ಮಾತಂಗಮ್ಮ ಅಂತ. ಮತ್ತೊಂದಿದೆ ಅಲ್ಲ? ಮಾತಂಗ ಅಂತ ಇದೆ ಇಲ್ಲಿ ಎದುರುಗಡೆ. ಇಲ್ಲೊಂದು ದೇವಿನೂ ಸಹ ನೋಡ್ಬೋದು ನಾವು, ಮಾತಂಗ ಅಂತ ಇದೆ. ಸೊ ಎರಡ್ರದ್ದು ನನಗೆ ಪರಿಚಯ ಕೊಡಿ ಸರ್. ಇದು ಕರಿಬಾನಿ. ಇದು ಹಿಂದೆ ಇಲ್ಲಿ ಕೋಣ ಕಡಿತಿದ್ರು ಅಂತೇಳಿ. ನೀವು ಅದು ಇದಕ್ಕೋಸ್ಕರನೇ ಅದು ಸಿಂಬಾಲಿಕ್. ಅದು ಕೋಣನ ವಿಗ್ರಹನೇ ಅದು. ಅದ್ರ ಮುಂದೆ ಬಾನಿ ಅಂತೇಳಿ ಒಂದಿದೆ. ಇದ್ರಲ್ಲಿ ಯಾವಾಗ್ಲೂ ನೀರು ಇರ್ತದೆ. ಇದಲ್ವಾ ಸರ್? ಹೌದೌದು, ಯಾವಾಗಲೂ ನೀರಿರುತ್ತೆ. ಇದು ಇಡೀ ಶಿವಮೊಗ್ಗದಲ್ಲಿ ಯಾವುದೇ ಏನು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸಮತೋಲನ ಕಾಪಾಡ್ಕೊಳಕಿರೋ ಅಂತ ಬಾನಿ ಅಂತೇಳಿ ಹೇಳ್ತಿದ್ರು ಹಿಂದೆ. ನಮ್ಮ ಪೂರ್ವಿಕರು ಅಂದ್ರೆ ನಮಗೆಲ್ಲ ಏನ್ ಹಿರಿಯರಿದ್ರು ಅವರೆಲ್ಲ ನಮಗೆ ತಿಳಿಸ್ಕೊಟ್ಟು ಹೋಗಿರೋದು. ಯಾವಾಗ್ಲೂ ಅದ್ರಲ್ಲಿ ನೀರು ತುಂಬಿರುತ್ತೆ. ಈ ಕೆಲವು ದುಷ್ಟಶಕ್ತಿಗಳು ಅವು ಇವು ಅಂತ ಮನೇಲಿ ಏನಾರ ಆದ್ರೆ, ಮನೇಲಿ ಏನಾರ ಅಹಿತಕರ ಘಟನೆಗಳು ಏನಾರ ಮನೇಲಿ ಏನಾರ ಪ್ರಾಬ್ಲಮ್ ಆದ್ರೆ ಆ ತೀರ್ಥನ ತಗೊಂಡೋಗಿ ಮನೆಗೆ ಪ್ರೋಕ್ಷಣೆ ಮಾಡ್ಕೊತಾರೆ. ಸೊ ಹಾಗಾದ್ರೆ ನಿಮ್ಮ ಕಲೆ ಇದೆ, ಅದು ಯಾವಾಗಲೂ ತುಂಬಿರ್ಬೇಕು, ಆವಾಗಲೇ ಶಿವಮೊಗ್ಗಕ್ಕೆ ಒಳ್ಳೇದು ಅನ್ನೋದು ಒಂದು ಹಿಂದಿಂದ ನಡ್ಕೊಂಡ್ಬಂದಿರೋ. ಅಂದ್ರೆ ಇವಾಗ ನೀವು ಅದನ್ನ ಬೆಳಗ್ಗೆಯಿಂದ ಕೊಟ್ಟು ಈಗ ಖಾಲಿ ಆಗಿದೆ ಅಂತ ಹೇಳ್ತಿದ್ದೀರಾ? ಹೆಚ್ಚು ಕಡಿಮೆ ಗದ್ಗೆ ಯಾವಾಗಿದೆ ಅವಾಗಿಂದನೂ ಅದಿದೆ. ಅದು 100 ವರ್ಷದಿಂದನೇ ಇರುವಂತ. 100 ವರ್ಷದಿಂದನೂ ಇದೆ. ಅದು ಅಷ್ಟೇ, ಮಾತಂಗಮ್ಮನೂ ಅಷ್ಟೇ. ಮಾತಂಗ ಇಲ್ಲಿ ಏನು ಸುಮ್ಮನೆ ಮಾಮೂಲಿ ಪೂಜೆ ನಡೆಯುತ್ತೆ? ಪೂಜೆ ನಡೀತದೆ. ಮಾರಿಕಾಂಬೆ ಶಿವಮೊಗ್ಗದ ಗ್ರಾಮ ದೇವತೆ.
ಇಡೀ ಗ್ರಾಮದಲ್ಲಿ ಏನೇ ಆದರೂ ಆಗು ಹೋಗುಗಳು ಕೆಟ್ಟದ್ದು ಒಳ್ಳೇದು ಏನೇ ಆದ್ರೂ ಜನ ಇಡೀ ಶಿವಮೊಗ್ಗಾದ್ಯಂತ ಏನಿದ್ದಾರೆ ಎಲ್ಲರೂ ಬಂದು ಇಲ್ಲೇ ತಾಯಿಗೆ ಹರಕೆ ಹೊತ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲರೂ ಸಕ್ಸಸ್ ಆಗ್ತಾ ಇದೆ. ಹಾಗಾಗಿ ತುಂಬ ಜನ ಶುಕ್ರವಾರ ಮಂಗಳವಾರದಂದು ತುಂಬ ಜನ ಕ್ರೌಡ್ ಇರ್ತದೆ, ತುಂಬ ಜನ ಬರ್ತಾರೆ. ಬೇರೆ ದಿವಸನೂ ಬರ್ತಾರೆ, ಆದರೆ ಶುಕ್ರವಾರ ಮಂಗಳವಾರ ಇದ್ರ ವಾರ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಇದು 100 ವರ್ಷಗಳ ಇತಿಹಾಸ ಇರುವಂಥ ಜಾಗ ಶಿವಮೊಗ್ಗದಲ್ಲಿ. ಹಿಂದೆ ಶ್ರೀಧರ ಸ್ವಾಮಿಗಳು ಬರ್ತಾರೆ ಇಲ್ಲಿ. ಈ ಪಕ್ಕದಲ್ಲಿ ಏನ್ ರಸ್ತೆ ಇದೆ, ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರ್ತಾರ ಅವರು. ಅವಾಗ ಇದು ಬರೀ ಖಾಲಿ ಗ್ರೌಂಡ್ ಇತ್ತಿದು. ಇದ್ರ ಮಧ್ಯದಲ್ಲಿ ಒಂದು ಗದ್ಗೆ ಏನಿದೆ ಇವಾಗ ಗದ್ಗೆ, ಆ ಗದ್ಗೆ ಮಾತ್ರ ಹಿಂದಿದ್ದಂಥದ್ದು. ಶ್ರೀಧರ ಸ್ವಾಮಿಗಳು ಇಲ್ಲಿಂದ ಅವಾಗ ಪಾದಯಾತ್ರೆನೆ ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಅವ್ರು ಹೋಗ್ಬೇಕಾದ್ರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತೇಳಿ ಅವ್ರಿಗೆ ಒಂದು ಅಬ್ಸರ್ವ್ ಆಗಿದೆ. ಆಗ ಶ್ರೀಧರ ಸ್ವಾಮಿಗಳು ಬಂದು ಇಲ್ಲಿರುವಂತ ನಗರದ ಪ್ರಮುಖರಿಗೆಲ್ಲ ಸೇರಿ ಇದಕ್ಕೊಂದು ಸಮಿತಿ ಮಾಡ್ಕೊಂಡು ಇದನ್ನ ತುಂಬಾ ಇಂಪ್ರೂವ್ಮೆಂಟ್ ಮಾಡಬೇಕು. ಇದು ಶಿವಮೊಗ್ಗಕ್ಕೆ ಭಾರಿ ಒಳ್ಳೇದಾಗುವಂತ ಶಕ್ತಿ ಕೇಂದ್ರ, ಇದು ನೀವು ಹಂಗೆ ಬಿಟ್ಬಿಟ್ಟಿದ್ದೀರಲ್ಲ ಅಂತೇಳಿ ಹೇಳ್ತಾರೆ. ಅವಾಗ ಇಲ್ಲೊಂದು ಸಮಿತಿ ಆಗತ್ತೆ. ಇದ್ರದ್ದು ಇತಿಹಾಸ ಏನಪ್ಪಾ ಅಂದ್ರೆ, ಈ ಗದ್ಗೆಗೆ ಶಿವಪ್ಪ ನಾಯಕ, ಏನು ಶಿಸ್ತಿನ ಶಿವಪ್ಪ ನಾಯಕ ಅಂತ ಹೇಳ್ತೀವಿ, ಅವರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಆಗ್ಲಿ, ಇಲ್ಲಿ ಶಿವಮೊಗ್ಗಕ್ಕೆ ಇಲ್ಲೇ ಪಕ್ಕದಲ್ಲೇ ಅರಮನೆ ಇದೆ. ಇಲ್ಲಿ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಎಲ್ಲ ಅವು ಯುದ್ಧಕ್ಕೆಲ್ಲ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬಲಿ ಕೊಟ್ಟು ಹೋಗುವಂತ ಸಂಪ್ರದಾಯ ಇಟ್ಕೊಂಡಿದ್ರು. ಅದಾದ್ಮೇಲೆ ಎಲ್ಲಿ ನಮ್ದು ಸಮಿತಿ ಎಲ್ಲ ಆಯ್ತು, ಹಿಂದಿಂದನೂ ವರ್ಷ ಬಿಟ್ಟು ವರ್ಷ ಅಂದ್ರೆ 2 ವರ್ಷಕ್ಕೊಂದ್ಸತಿ ಜಾತ್ರೆ ಬರ್ತದೆ. 1 ದಿವಸಕ್ಕೆ ಮಾಡಿದ್ರು, ಆಮೇಲೆ 3 ದಿವಸಕ್ಕೆ ಹೋಯ್ತು. ಇವಾಗ ಜನಸಂಖ್ಯೆ ಶಿವಮೊಗ್ಗದಲ್ಲಿ ಜಾಸ್ತಿ ಆಗಿರೋದ್ರಿಂದ ಹೊರಗಡೆಯಿಂದನೂ ತುಂಬಾ ಜನ ಬರ್ತಿರೋದ್ರಿಂದ 5 ದಿವಸ ಜಾತ್ರೆ ಇರ್ತದೆ. 100 ವರ್ಷಗಳ ಇತಿಹಾಸ ಇರುವಂತ ಗದ್ಗೆ. ಈ ಗದ್ಗೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ತಾಯಿ ಉತ್ಸವ ಮೂರ್ತಿನ 2 ವರ್ಷಕ್ಕೊಂದ್ಸತಿ ಕೂರಿಸ್ತಾ ಇದ್ರು. ಅದನ್ನ ಫಾರೆಸ್ಟಿಗೆ ಹೋಗಿ ಅರಣ್ಯಕ್ಕೆ ಬಿಟ್ಟು ಬರುವಂತ ಸಂಪ್ರದಾಯ ಇತ್ತು ಹಿಂದೆ. ಇವಾಗ ನಾವು ಶಾಶ್ವತವಾಗೇನೆ ಒಂದು ವಿಗ್ರಹ ಮಾಡಿಸ್ಬಿಟ್ಟಿದೀವಿ. ಯಾಕೆಂದ್ರೆ ಈ ಪರಿಸರ ಅದು ಇದು ಅರಣ್ಯ ನಾಶ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸಮಿತಿ ತೀರ್ಮಾನ ತಗೊಂಡಿದೆ. ಈ ಶಾಶ್ವತವಾಗಿ ಜಾತ್ರೆ ಸಂದರ್ಭದಲ್ಲಿ ಆ ವಿಗ್ರಹಗಳನ್ನೆಲ್ಲ ಜೋಡಿಸಿ ಅದು ಉತ್ಸವ ಮೂರ್ತಿ ಅದನ್ನ ರೆಡಿ ಮಾಡಿ ಜಾತ್ರೆಗೆ ಕೂರಿಸುವಂಥದ್ದು. ಇಡೀ ಕರ್ನಾಟಕದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಈ ಸತಿನೇ ಹೆಚ್ಚು ಕಡಿಮೆ ಒಂದು 15 ಲಕ್ಷ ಜನದ ಮೇಲೆ ವೀಕ್ಷಣೆ ಮಾಡಿದ್ದಾರೆ ಅಂತೇಳಿ ಮಾಹಿತಿ, ಪೊಲೀಸ್ ಮಾಹಿತಿನೇ ನಮಗೆ ಕೊಟ್ಟಿರೋದು. ಮತ್ತೊಂದೇನಪ್ಪಾ ಅಂತಂದ್ರೆ, ಜನ ಇಲ್ಲಿ ಈ ಮಾರಿಕಾಂಬ ಜಾತ್ರೆ ಆಗ್ಬೇಕಾದ್ರೆ ಶಿವಮೊಗ್ಗದಲ್ಲಿರುವಂತ ಹೆಣ್ಮಕ್ಳು ಹೊರಗಡೆ ಏನ್ ಮದ್ವೆ ಆಗಿ ಹೋಗಿರ್ತಾರೆ, ಇಲ್ಲಿ ಜಾತ್ರೆ ಸಂದರ್ಭದಲ್ಲಿ ಬಂದು 5 ದಿವಸ ಇಡೀ ಜಾತ್ರೆ ಮುಗಿಸ್ಕೊಂಡು ಹೋಗೋಂತ ಒಂದು ಪದ್ಧತಿ. ಹಾಗಾಗಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳೇ ಜಾಸ್ತಿ ಜಾತ್ರೆಯಲ್ಲಿ. ಭಾರಿ ಜನ ಬರ್ತಿದ್ದಾರೆ ಅಂದ್ರೆ ಶಕ್ತಿ ಅಷ್ಟಿದೆ ಅಂತೇಳಿ. ಇಲ್ಲಿ ಏನ್ ಹೇಳ್ಕೊಂಡ್ರು ನಮ್ಮ ತಾಯಿ ಅವರಿಗೆ ತುಂಬಾ ಫಾಸ್ಟ್ ಆಗಿ ಅವ್ರಿಗೆ ಅವ್ರು ಏನ್ ಹೇಳ್ಕೊಂತಾರ ಆ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ವಿಶೇಷ ಹಬ್ಬಗಳು ಅಂತ ಹೇಳಿದ್ರೆ ಬೇರೆ ಯಾವ ರೀತಿ ನಡೆಯುತ್ತೆ? ಬೇರೆ ಹಬ್ಬ ಅಂದ್ರೆ ವಾರ್ಷಿಕೋತ್ಸವ ಅಂತೇಳಿ ಒಳಗಡೆ ಏನು ಪ್ರತಿಷ್ಠಾಪನೆ ಮಾಡಿದೀವಿ ನಾವು. ಹಿಂದೆ ಇಲ್ಲಿ ಪ್ರಾಣಿ ಬಲಿ ಎಲ್ಲ ಆಗ್ತಾ ಇತ್ತು. ನಾವೇನ್ ಮಾಡಿದ್ವಿ, ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ತೀರ್ಮಾನ ಆದಾಗ ನಾವು ಶೃಂಗೇರಿ ಜಗದ್ಗುರುಗಳ ಹತ್ರ ಹೋಗ್ತೀವಿ. ಪ್ರತಿಷ್ಠಾಪನೆಗೆ ನೀವೇ ಬರ್ಬೇಕು ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ನಾನು ಪ್ರತಿಷ್ಠಾಪನೆ ಮಾಡಿದ್ರೆ ನೀವು ಬಲಿ ಕೊಡೋದನ್ನ ನಿಲ್ಸ್ಬೇಕಲ್ಲಿ ಅಂತೇಳಿ. ಹಿಂದೆ ಇಲ್ಲೇ ಕೋಳಿ ಕೊಯ್ಕೊಂತ ಇದ್ರು, ಕುರಿ ಕಡಿತಾ ಇದ್ರು, ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗುವಂತ ಪದ್ಧತಿ ಇತ್ತು. ನಾವು ಆಯ್ತು ನೀವೇ ಬರ್ಬೇಕಾದ್ರೆ ನೀವೇನ್ ಹೇಳ್ತೀರಾ ಅದನ್ನ ಮಾಡ್ತೀವಿ ಅಂತೇಳಿ ಅವ್ರು ಪ್ರತಿಷ್ಠಾಪನೆ ಮಾಡಿ ಹೋದಾಗಿಂದ ಇವತ್ತವರೆಗೂ ಇಲ್ಲಿ ಯಾವ ಬಲಿನೂ ನಾವು ಕೊಟ್ಟಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ, ಜಾತ್ರೆ ಸಂದರ್ಭದಲ್ಲಿ ಇಲ್ಲಿ ಏನು ನಾವು ಭಂಡಾರ ತೀರ್ಥ ಕೊಡ್ತೀವಿ. ಅಮ್ಮ ಇಲ್ಲಿ ಗದ್ಗೆಗೆ 2ನೇ ದಿವಸ ಬೆಳಗ್ಗೆ ಬಂದು ಕೂರುತ್ತೆ ತವ್ರ ಮನೆಯಿಂದ. ಅವತ್ತು ಬುಧವಾರ ಆಗಿರುತ್ತೆ. ಬುಧವಾರ ಬೆಳಗ್ಗೆ ಭಂಡಾರ ತೀರ್ಥ ಎಲ್ಲ ತಗೊಂಡೋಗಿ ಅವ್ರವ್ರ ಮನೆ ಹತ್ರ ಅವ್ರವ್ರ ಬಲಿ ಕೊಡ್ಕೊಳೋ ಅಂತ ಸಂಪ್ರದಾಯ ಇವಾಗ ಸೃಷ್ಟಿ ಆಗಿದೆ. ತವ್ರ ಮನೆ ಅಂತ ಹೇಳಿದ್ರಿ, ಇಂಟ್ರೆಸ್ಟಿಂಗ್. ಆದ್ರೆ ದೇವಿ ತವರು ಯಾವ ತಿಳ್ಕೊಬೋದಾ? ತಾಯಿ ಮೊದಲನೇ ದಿವಸ ಬ್ರಾಹ್ಮಣ ಹೆಣ್ಮಗಳು ಆಗಿರೋದ್ರಿಂದ ತವ್ರ ಮನೆ ಅಂದ್ರೆ ಗಾಂಧಿ ಬಜಾರ್. ಗಾಂಧಿ ಬಜಾರಲ್ಲಿ ಅವತ್ತೇನಿದೆ ಇಡೀ ಬ್ರಾಹ್ಮಣ ಸಮುದಾಯ, ವಿಶ್ವಕರ್ಮ ಸಮುದಾಯ ಮತ್ತೆ ಲಿಂಗಾಯತ್ ಸಮಾಜ, ವೀರಶೈವರು, ಇವರೆಲ್ಲರೂ ಅವತ್ತಿನ ದಿವಸ ಪೂರ್ತಿ ಅವತ್ತು ವೆಜಿಟೇರಿಯನ್. ಮಂಗಳವಾರ ಪೂರ್ತಿ ಮೊದಲನೇ ದಿವಸ ಲಕ್ಷಾಂತರ ಜನಸಂಖ್ಯೆ ಬರುತ್ತೆ ಈ ಒಂದು ದೇವಿ ದರ್ಶನಕ್ಕೆ. ಮಡ್ಲಕ್ಕಿ ಕೊಡುವಂಥದ್ದು, ಅವ್ರ ಹರಕೆ ಕೊಡುವಂಥದ್ದು ಎಲ್ಲ ಮೊದಲನೇ ದಿವಸ ಆಗ್ಬಿಡ್ತದೆ. ಬುಧವಾರ ಬೆಳಗ್ಗೆ ಇಲ್ಲಿ ಬಂದ್ಮೇಲೆ ಬ್ಯಾಕ್ವರ್ಡ್ ಅಂದ್ರೆ ಈ ಏನು ಕುರಿ ಅವರೆಲ್ಲ ಏನಿದ್ದಾರೆ ಅದು ಬುಧವಾರ ಹಬ್ಬ ಇರುತ್ತೆ. ಅದು ಹಂಗೆ ಕಂಟಿನ್ಯೂ ಗುರುವಾರ, ಶುಕ್ರವಾರ, ಶನಿವಾರ ಮೆರವಣಿಗೆ ಮೂಲಕ ಹೋಗ್ಬಿಟ್ಟು ಫಾರೆಸ್ಟಿಗೆ ಬಿಟ್ಟು ಬರುವಂತ ಸಂಪ್ರದಾಯ. ಇನ್ನೊಂದು ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಸಿರ್ಸಿ ಮಾರಿಕಾಂಬ ದೇವಸ್ಥಾನದಲ್ಲೂ ಇದೆ, ಸಾಗರದಲ್ಲೂ ಇದೆ, ಶಿವಮೊಗ್ಗದಲ್ಲೂ ಇದೆ. ಇದು ಮಲೆನಾಡು ಅಂದ್ರೆ ಮಲೆನಾಡು ಸೀಮೆಯಲ್ಲಿ 3 ಮಾರಿಕಾಂಬ ಅಕ್ಕ ತಂಗಿಯವರು. ಸಿರ್ಸಿ ಮಾರಿಕಾಂಬೆ, ಸಾಗರ ಮಾರಿಕಾಂಬೆ, ಶಿವಮೊಗ್ಗ ಮಾರಿಕಾಂಬೆ. ಇಲ್ಲಿ ವಿಶೇಷ ಏನಂತಂದ್ರೆ, ಇದು ಇಲ್ಲಿ ಮುಸ್ಲಿಮ್ಸ್ ಬರ್ತಾರೆ ಪೂಜೆಗೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಸರ್ವಧರ್ಮ ಸಮನ್ವಯ ಒಂದು. ಎರಡನೇದು, ಈ ನಮ್ಮ ಸಮಿತಿ ಏನಿದೆ
ಇಲ್ಲಿ 9 ಜನ ಬಾಬ್ದಾರರು ಅಂತೇಳಿ ಇರ್ತಾರೆ. ಓಕೆ. ಕುರುಬ್ರು ಇರ್ತಾರೆ, ಬ್ರಾಹ್ಮಣರು ಇರ್ತಾರೆ, ಮಡಿವಾಳರು ಇರ್ತಾರೆ, ವಿಶ್ವಕರ್ಮದವ್ರು ಇರ್ತಾರೆ, ಉಪ್ಪರ್ ಇರ್ತಾರೆ, ಬ್ಯಾಡ್ರು ಇರ್ತಾರೆ. ಈ ತರ 9 ಸಮುದಾಯಗಳು ಸೇರಿ ಪೂಜೆ ಮಾಡುವಂಥದ್ದು. 5 ದಿವಸನು ಒಂದೊಂದು ಸಮುದಾಯದವರು 3 ಅವರು ಪೂಜೆ ಮಾಡೋದು ಅವರೇ ಪೂಜೆ ಮಾಡ್ಕೊಡೋಂಥದ್ದು ಭಕ್ತಾದಿಗಳಿಗೆ. ಹಾಗಾಗಿ ಇದು ಇಡೀ ಶಿವಮೊಗ್ಗ ಸೇರ್ ಮಾಡುವಂತ ಉತ್ಸವ. ಸೂಪರ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಧರ್ಮದವ್ರಿಗೆ ಅನ್ನೋದೇನಿಲ್ಲ, ಸರಿ ಸಮಾನತೆ ಎಲ್ಲರಿಗೂ ಸಮಾನತೆ. ಸೊ ಈ ವಿಚಾರ ಅದು ನಮ್ಮ ಶಿವಮೊಗ್ಗದಲ್ಲಿ ಈ ಒಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನನಗೆ ಭಾರಿ ಖುಷಿ ಆಯಿತು. ಇವತ್ತು ಆ ದೇವಿ ದರ್ಶನ ಪಡೆದು ಸಹ ನನಗೆ ತುಂಬಾ ಖುಷಿ ಆಯಿತು. ಇದೇ ರೀತಿ ಸರ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈಗೇನು ನೀವೆಲ್ಲ ನಾವು ಒಂದೇ ಅನ್ನೋ ರೀತಿಯಲ್ಲಿ ಏನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ಇದೇ ರೀತಿ ಇನ್ನಷ್ಟು ಹೆಚ್ಚಿಗೆ ಭಕ್ತಾದಿಗಳು ಬರಲಿ, ನಿಮ್ಮ ಒಂದು ಕಾರ್ಯದರ್ಶಿಗಳಿಂದ ಒಂದು ಒಳ್ಳೆ ಕಾರ್ಯಗಳು ಆಗಲಿ, ಇನ್ನಷ್ಟು ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಮುಂದಿನ ಕಾರ್ಯಗಳು ಇದೇ ರೀತಿ ಜನರಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ನಿಮ್ಮ ಮುಂದಿನ ದಿನಗಳು ಚೆನ್ನಾಗಿ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ನಿಮ್ಮ ಚಾನಲನ್ನು ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಈ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ ಅಂತೇಳಿ ಕೋಟೆ ಮಾರಿಕಾಂಬಾ ಸೇವಾ ಸಮಿತಿಯ ಪರವಾಗಿ ವಿನಂತಿ ಮಾಡ್ಕೊಳ್ತಾ, ಇಡೀ ಶಿವಮೊಗ್ಗ ಜನತೆ ಮತ್ತು ಕೋಟೆ ಮಾರಿಕಾಂಬಾ ದೇವಿ ಆಶೀರ್ವಾದ ನಿಮ್ಗೆಲ್ರಿಗೂ ಇರಲಿ ಅಂತೇಳಿ ಕೇಳ್ಕೊಂತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.